ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವಿತ್ರ ರುಚಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ಇಡ್ಲಿ. ಬ್ರೇಕ್ಫಾಸ್ಟ್ಗೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಸಾಫ್ಟಾಗಿ ಮಾಡುವಂಥ ಇಡ್ಲಿನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಇದೇ ಥರ ರೆಸಿಪಿಗಳನ್ನು ನೀವು ಕಲಿಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ನಾನು ಒಂದು ಬೌಲ್ನ ತಗೊಳ್ತಾ ಇದ್ದೀನಿ. ಈ ಬೌಲ್ಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/4 ಕಪ್ನಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೀರನ್ನು ಹಾಕಿ ಒಂದ್ಸಲಿ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಉದ್ದಿನ ಬೇಳೆ ಮೇಲೆ ಪೌಡರ್ ಥರ ಇರುತ್ತೆ, ಅದಕ್ಕೋಸ್ಕರ. ಈಗ ವಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮತ್ತೆ ನೀರನ್ನು ಹಾಕಿ 4 ರಿಂದ 5 ತಾಸು ಇದನ್ನು ನೆನೆಯೋದಕ್ಕೆ ಇಟ್ಕೊಳ್ಳಿ. ಇವಾಗ ನಾನು ಒಂದು ದೊಡ್ಡ ಪಾತ್ರೆನ ತಗೋತಾ ಇದ್ದೀನಿ. ಈ ಪಾತ್ರೆ ಒಳಗಡೆ 3 ಕಪ್ನಷ್ಟು ಇಡ್ಲಿ ರವೆನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು 1 ಕಪ್ ಉದ್ದಿನ ಬೇಳೆ ತಗೊಂಡಿರೋದ್ರಿಂದ ಅದ್ರ 3 ಪಟ್ಟು ರವೆನ ತಗೊಳ್ಬೇಕು. ಅದಕ್ಕೋಸ್ಕರ 3 ಕಪ್ನಷ್ಟು ರವೆನ ತಗೊಂಡಿದ್ದೀನಿ. ಈ ರವೆಗೆ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ಳಿ. ಇಡ್ಲಿ ರವೆನ ನೀವು ಕಿರಾಣಿ ಶಾಪಲ್ಲಿ ತೊಗೊಳ್ಬಹುದು, ನಾನು ಕೂಡ ಅಲ್ಲಿಂದನೇ ತಂದಿದ್ದು. ಈಗ ಇದರಲ್ಲಿರುವಂಥ ನೀರನ್ನು ಸಂಪೂರ್ಣವಾಗಿ ಸಪ್ರೇಟ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು. ಈಗ ಇದನ್ನು 30 ನಿಮಿಷ ನೆನೆಯೋದಕ್ಕೆ ಬಿಟ್ಕೊಳ್ಳಿ. ಇವಾಗ ಈ ರವೆನ ನೆನೆಯೋದಕ್ಕೆ ಬಿಟ್ಕೊಂಡು ನೆನೆಸಿಟ್ಟಿರುವಂಥ ಉದ್ದಿನ ಬೇಳೆನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ನೆನೆದಿದೆ. ಇವಾಗ ಇದನ್ನು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ಮೂತಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಇವಾಗ ನೆನೆಸಿಟ್ಟಿರುವಂಥ ರವೆ ಒಳಗಡೆ ಸೇರಿಸ್ಕೊಳ್ಳಿ. ಪೂರ್ತಿಯಾಗಿ ಉದ್ದಿನ ಬೇಳೆನ ಗ್ರೈಂಡ್ ಮಾಡಿಕೊಂಡು ರವೆ ಒಳಗಡೆ ಸೇರಿಸ್ಕೊಂಡ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಹಾಕಬೇಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆನೆಯೋದಕ್ಕೆ ಬಿಟ್ಕೊಳ್ಳಿ. ನೋಡಿ, ಒಂದು ರಾತ್ರಿ ಪೂರ್ತಿಯಾಗಿ ನೆನೆಯೋದಕ್ಕೆ ಬಿಟ್ಟ ನಂತರ ಇದು ಈ ರೀತಿಯಾಗಿ ಆಗಿದೆ. ನೋಡಿ, ಕರೆಕ್ಟಾಗಿ ಇಡ್ಲಿ ಮಾಡುವಂಥ ಹದಕ್ಕೆ ಇದು ಬಂದಿದೆ. ಇವಾಗ ಇಡ್ಲಿ ಮಾಡೋಣ. ಇವಾಗ ನಾನು ಇಡ್ಲಿ ರೆಡಿ ಮಾಡುವಂಥ ಇಡ್ಲಿ ಪಾತ್ರೆನ ತಗೊಳ್ತಾ ಇದ್ದೀನಿ. ಇದರಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ. ಒಬ್ಬೊಬ್ಬರು ಮನೆ ಒಳಗಡೆ ಕುಕ್ಕರ್ ವಿಸಿಲ್ ಥರ ಮಾಡುವಂಥ ಪಾತ್ರೆಗಳು ಕೂಡ ಇರುತ್ತೆ. 1 ವಿಸಿಲ್ ಮಾಡಿದ್ರೆ ಸಾಕಾಗುತ್ತೆ, ಇಡ್ಲಿ ರೆಡಿ ಆಗುತ್ತೆ. ಆದರೆ ನಿಮ್ಮ ಮನೆ ಒಳಗಡೆ ಯಾವ ರೀತಿಯಾಗಿ ಪಾತ್ರೆ ಇದೆಯೋ ಅದೇ ರೀತಿಯಾದ ಪಾತ್ರೆಗಳ ಒಳಗಡೆ ನೀವು ಮಾಡಬಹುದು. ಈಗ ಈ ಪಾತ್ರೆ ಒಳಗಡೆ ನೀರನ್ನು ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಇವಾಗ ನೀರು ಕುದಿಯೋವರೆಗೂ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆನ ಹಚ್ಕೊಳ್ಳೋಣ. ಈ ರೀತಿಯಾಗಿ ಎಣ್ಣೆ ಹಚ್ಕೊಳ್ಳಿ. ಎಲ್ಲ ಪ್ಲೇಟ್ಸ್ಗೂ ಎಣ್ಣೆನ ಹಚ್ಚಿದ ನಂತರ ಇವಾಗ ಕೊನೆ ಪ್ಲೇಟ್ಗೆ ನಾನು ರವೆನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕೊಂಡು ಒಂದೊಂದಾಗಿನೇ ಸ್ಟೆಪ್ ಬೈ ಸ್ಟೆಪ್ಪು ಇಡ್ಲಿ ಪ್ಲೇಟ್ಸ್ನ ನೀವು ಇಡಬೇಕಾಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಇದನ್ನು 10 ನಿಮಿಷ ಬಿಡಿ. 10 ನಿಮಿಷ ಆದ ನಂತರ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಲಿಡ್ನ ಓಪನ್ ಮಾಡಿ. ಸೊ ಎಸ್, ನೋಡ್ತಾ ಇರ್ಬೋದು, ಇಡ್ಲಿ ರೆಡಿ ಆಗಿವೆ. ನೋಡಿ, ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗಿರುತ್ತೆ. ಇವಾಗ ಪ್ಲೇಟಲ್ಲಿರುವಂಥ ಇಡ್ಲಿನ ಸ್ಪೂನಲ್ಲಿ ಈ ರೀತಿಯಾಗಿ ಒಂದೊಂದಾಗಿನೇ ತೆಗೆದ್ರೆ ಆಯಿತು, ಇಡ್ಲಿ ರೆಡಿ ಆಗುತ್ತೆ. ಸಾಂಬಾರ್ ಮತ್ತು ಚಟ್ನಿ ಜೊತೆ ನೀವು ಜಮಾಯಿಸಬಹುದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಒಂದ್ಸತ ಟ್ರೈ ಮಾಡಿ ನೋಡಿ, ಸಾಫ್ಟಾಗಿಯೇ ಬರುತ್ತೆ. ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಮೇಲೆ ಸಪೋರ್ಟ್ ಮಾಡ್ತಾ ಇರಿ.